ಟ್ರಾಫಿಕ್ ವೈಲೇಷನ್ನ ಅದು ಕ್ಯಾಚ್ ಮಾಡುತ್ತೆ ಡೇ ಅಂಡ್ ನೈಟ್. ವೈಲೇಷನ್ ಮಾಡಿದ್ರೆ ಟಕ್ ಅಂತ ಇಲ್ಲಿ ಕ್ಯಾಪ್ಚರ್ ಆಗಿ ಫೈನ್ ಬೀಳುತ್ತೆ. ಬೆಂಗಳೂರಿನಲ್ಲಿ ಹೆಲ್ಮೆಟ್ ಧರಿಸದಿದ್ದಕ್ಕಾಗಿ 500 ರೂಪೀಸ್ ದಂಡ ವಿಧಿಸಲಾಗುತ್ತದೆ. ಪೊಲೀಸರು ಯೂಸ್ ಮಾಡ್ತಿದ್ದ ಹಳೆ ಬೈಕ್ ಇದು. ಲೆಫ್ಟ್ ಸೈಡ್ ಬ್ರೇಕು, ರೈಟ್ ಸೈಡ್ ಗೇರ್ ಇರುವಂಥದ್ದು. ಉಲ್ಟಾ ಇವಾಗಿರೋದು ಉಲ್ಟಾ. ಬೆಂಗಳೂರಿನ ಕೆಲವೊಂದಷ್ಟು ಜಂಕ್ಷನ್ಗಳಲ್ಲಿ VAC ಮತ್ತು MNL ಅಂತ ಇರುತ್ತೆ. ಗೈಸ್, ಇವತ್ತು ಒಂದು ಖುಷಿ ವಿಚಾರ ಏನಿದೆ ಗೊತ್ತಾ? ಕಮಿಷನರ್ ಆಫೀಸಿಂದ, ಟ್ರಾಫಿಕ್ ಕಮಿಷನರ್ ಆಫೀಸಿಂದ ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ಕನ್ನಡ ಮೋಟೋ ಬ್ಲಾಗರ್ಸ್ಗೆ ಇನ್ವಿಟೇಷನ್ ಬಂದಿದೆ. ಸೊ ಫೀಮೇಲು ನಾನು ಒಬ್ಬಳೆ ಇನ್ವಿಟೇಷನ್ ಬಂದಿರೋದು. ಸೊ ಖುಷಿ ಆಯಿತು. ಬನ್ನಿ ಟ್ರಾಫಿಕ್ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವಾಗ ನಾವು ಫೈನ್ಗಳು ಯಾವ ರೀತಿ ಬೀಳುತ್ತೆ ಅಂತ ಹೇಳಿ, ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಕ್ರೀನ್ ಇರೋದು ಟ್ರಾಫಿಕ್ ಫೈನ್ ಬಗ್ಗೆ. ಸೊ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಮಿಷನರ್ನ ಭೇಟಿ ಮಾಡೋಣ ಇವತ್ತು. ಸೊ ಬನ್ನಿ ಹೋಗೋಣ. ಇದು ಭಾರತದಲ್ಲೇ ಪ್ರಥಮ ಟ್ರಾಫಿಕ್ ರಿಲೇಟೆಡ್ ಮ್ಯೂಸಿಯಮು. ಅದು ಭಾರತದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಇನ್ಫೆಂಟ್ರಿ ರೋಡಲ್ಲಿ ಸ್ಟಾರ್ಟ್ ಆಗಿದೆ. ಬನ್ನಿ ಮುಂದೆ. 1908ರಲ್ಲಿ ಮೊದಲ ಬಾರಿಗೆ ಟ್ರಾಫಿಕ್ ಪೊಲೀಸ್ ಬೇಕು ಅನ್ನೋದನ್ನು 1908ರಲ್ಲಿ ಅವಾಗಿನ ಮೈಸೂರು ಮಹಾರಾಜರಾಗಿರತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಟ್ರಾಫಿಕ್ ರೆಗ್ಯುಲೇಷನ್ಗೆ, ಅಂದರೆ ವೆಹಿಕಲ್ ಕಂಟ್ರೋಲ್ಗೆ ಒಬ್ಬರು ಪೊಲೀಸರು ಬೇಕು ಅಂತ ಹೇಳಿ ಅವಾಗ ಇದನ್ನು ಮಾಡಿದರು. ಅದಾದಮೇಲೆ ಸಿವಿಲ್ ಪೊಲೀಸ್ ಇರ್ತಾರಲ್ಲ, ಕಾಕಿ ಪೊಲೀಸ್ ಅವ್ರಿಗೇ ಅವಾಗ 1908ರಲ್ಲಿ ಟ್ರಾಫಿಕ್ ಕೆಲಸನೂ ಕೊಟ್ಟರು. ಅವಾಗ ಅದು ಅವರು ಸಿವಿಲ್ ಪೊಲೀಸ್ ಅವರೇ ಟ್ರಾಫಿಕ್ ಕೆಲಸನೂ ಮಾಡಬೇಕಿತ್ತು. ಅದಾದಮೇಲೆ ಈ ಶ್ರೀ ಎ ಹ್ಯಾಮಿಲ್ಟನ್ ಅವರು, ದೆನ್ IGP ಆಫ್ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ಸ್, ಓಕೆನಾ, ಅವ್ರೇನು ಮಾಡ್ತಾರೆ, ಒಬ್ಬರು ಇನ್ಸ್ಪೆಕ್ಟ್ರನ್ನ ನೇಮಕ ಮಾಡ್ತಾರೆ. ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಂತಾನೆ ಒಬ್ಬರು ಇನ್ಸ್ಪೆಕ್ಟ್ರನ್ನ ನೇಮಕ ಮಾಡ್ತಾರೆ 1930ರಲ್ಲಿ ಎ ಹ್ಯಾಮಿಲ್ಟನ್ ಅವರು. ಅವಾಗ ಒಬ್ಬರು ಇನ್ಸ್ಪೆಕ್ಟರ್ ನೇಮಕ ಮಾಡ್ತಾರೆ. ಆಮೇಲೆ ಇವರು ಹೆಡ್ ಕಾನ್ಸ್ಟೇಬಲು, ಜಮೇದಾರ್ ಅಂತ ನೇಮಕ ಮಾಡ್ತಾರೆ. ಒಂದಷ್ಟು ಕಾನ್ಸ್ಟೇಬಲ್ಗಳನ್ನ ನೇಮಕ ಮಾಡ್ತಾರೆ. ಅದಾದಮೇಲೆ ಇದು ನಮ್ಮದು 1963ರಲ್ಲಿ ಬೆಂಗಳೂರು ಸಿಟಿಯಲ್ಲಿ ಕಮಿಷನರೇಟ್ ಸ್ಥಾಪನೆ ಆಗುತ್ತೆ. 1963 ನಮ್ಮ ಹಳೆ ಬಿಲ್ಡಿಂಗ್ ಇದು ಕಮಿಷನರ್ ಆಫೀಸ್. ಇವಾಗಲೂ ಇದೆ ಇದು. ಇಲ್ಲಿ ಇನ್ಫೆಂಟ್ರಿ ರೋಡಲ್ಲಿದೆ. ಇವಾಗಲೂ ಇದೆ ಇದು ಬಿಲ್ಡಿಂಗು. ಈಗ ಹೊಸ ಬಿಲ್ಡಿಂಗ್ ಇದೆ ಕಮಿಷನರ್ ಆಫೀಸ್ 1963ರಲ್ಲಿ. ಅದಾದಮೇಲೆ 1963ರಲ್ಲಿ ಏನು ಮಾಡ್ತಾರೆ, ಈ 30ರಲ್ಲಿ ಏನು ಇನ್ಸ್ಪೆಕ್ಟರ್ ಇದ್ರಲ್ಲ, ಅದಾದಮೇಲೆ DCP ಕೊಡ್ತಾರೆ. ಒಬ್ಬರು DCP ಅಂತ ಒಬ್ಬರು ನೇಮಕ ಮಾಡ್ತಾರೆ, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸು. DCPನ ಕೊಡ್ತಾರೆ. ಫಸ್ಟ್ DCP ಯಾರದಂದರೆ BN ಗರುಡಾಚಾರ್ಯ ಅಂತ. BN ಗರುಡಾಚಾರ್ಯ ಸರು ಫಸ್ಟ್ DCP ಟ್ರಾಫಿಕ್ಕಿಗೆ ಅಂತ 1963ರಲ್ಲಿ ನೇಮಕ ಆಗಿದೆ. ಅದಾದಮೇಲೆ ಅಲ್ಲಿಂದ 2013ರವರೆಗೂ ನಮ್ಮ ಟ್ರಾಫಿಕ್ ಕಂಟ್ರೋಲ್ ರೆಗ್ಯುಲೇಷನ್ ಎಲ್ಲಿ ಮಾಡ್ತಾಯಿದ್ರು ಅಂದರೆ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಅಂತ MG ರೋಡಲ್ಲಿ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗಲ್ಲಿ ಮಾಡ್ತಾಯಿದ್ರು. 2013ರಲ್ಲಿ ಇವಾಗ ಇಲ್ಲಿ ಪ್ರೆಸೆಂಟ್ ಈ ಬಿಲ್ಡಿಂಗ್ಗೆ TMC ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಇನ್ಫೆಂಟ್ರಿ ರೋಡಲ್ಲಿರೋದು ಈ ಬಿಲ್ಡಿಂಗ್ಗೆ ಶಿಫ್ಟ್ ಆಯಿತು 2013ರಿಂದ ಇಲ್ಲಿವರೆಗೂ. ಆಟೋಮೇಷನ್ ಸೆಂಟ್ರು ಮತ್ತು ಕಂಟ್ರೋಲ್ ಸಿಸ್ಟಮ್ ಎಲ್ಲನೂ ಇಲ್ಲಿಂದ ಬೆಂಗಳೂರು ಟ್ರಾಫಿಕ್ ಆಲ್ ಓವರ್ ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ಆಗೋದು ಇಲ್ಲಿಂದ ಮೇನ್ ಹೆಡ್ ಆಫೀಸ್ ಇದ್ರು. ಟ್ರಾಫಿಕ್ ಪೊಲೀಸರು 2 ಫೀಟ್ ಹೈಟ್ ಪೆಡೆಸ್ಟ್ರಿಯಲ್ ಅಂತ ಇರ್ತಿತ್ತು, ಕಟ್ಟಿಗೆದು 2 ಫೀಟ್ ಹೈಟು ಪೆಡೆಸ್ಟ್ರಿಯಲ್ಲು. ಅದ್ರ ಮೇಲೆ ನಿಂತ್ಕೊಂಡು ಹ್ಯಾಂಡ್ ಸಿಗ್ನಲ್ ಕೊಡ್ತಾಯಿದ್ರು. ಇದು 1930ರಲ್ಲಿ ನೋಡ್ಬೋದು. 1963ರಲ್ಲಿ ಕಬ್ಬನ್ ಪಾರ್ಕ್ ಸಮೀರ್ ನಿಯರ್ ಕಬ್ಬನ್ ಪಾರ್ಕಲ್ಲಿ ಪೊಲೀಸವರು ಹ್ಯಾಂಡ್ ಸಿಗ್ನಲ್ ಕೊಟ್ಟು ವೆಹಿಕಲ್ ಮೂವ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನೀವು 1969ರಲ್ಲಿ ಲೀಡೋ ಥಿಯೇಟ್ರ್ ಅಂತ ಇತ್ತು. ಲೀಡೋ ಥಿಯೇಟ್ರ್ ಬಳಿ ಪೆಡೆಸ್ಟ್ರಿಯನ್ ಕ್ರಾಸ್ ಮಾಡೋದಕ್ಕೆ ಪೊಲೀಸರೊಬ್ಬರು ನಡುವೆ 2 ಫೀಟ್ ಹೈಟ್ ಪೆಡೆಸ್ಟ್ರಿಯಲ್ ಇಟ್ಕೊಂಡು ಅದರ ಮೇಲೆ ನಿಂತ್ಕೊಂಡು ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ತಾ ಇದ್ದಾರೆ ಮತ್ತು ಪೆಡೆಸ್ಟ್ರಿಯನ್ ಮೂವ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಜಿಬ್ರಾ ಕ್ರಾಸ್ ಇದೆ ಇಲ್ಲಿ. ಅದಾದಮೇಲೆ 2 ಫೀಟ್ ಪೆಡೆಸ್ಟ್ರಿಯಲ್ ಇತ್ತಲ್ಲ, ಅದನ್ನೇ ಒಂದು ಸ್ವಲ್ಪ ಡೆವಲಪ್ ಮಾಡಿ 1970ರಲ್ಲಿ ಏನು ಮಾಡಿದ್ರು, ಅಂಬ್ರೆಲಾ ಕಿಯೋಸ್ಕ್ ಅಂತ ಬಂತು. 1970ರಲ್ಲಿ ಪೊಲೀಸವ್ರಿಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಒಂಚೂರು ನೆರಳು ಇರಲಿ, ಮತ್ತು ಇದನ್ನು ಹೈಟ್ ಜಾಸ್ತಿ ಮಾಡಿದರೆ ಸುತ್ತಮುತ್ತ ಎಲ್ಲ ವೆಹಿಕಲ್ಗೂ ನಡುವೆ ನಿಂತಿರೋ ಪೊಲೀಸವ್ರು ಕಾಣಲಿ ಅಂತೇಳಿ ಒಂದು ಸ್ವಲ್ಪ ಹೈಟೆಡ್ ಮಾಡಿ ಅದನ್ನು ಟ್ರಾಫಿಕ್ ರೆಗ್ಯುಲೇಟ್ ಮಾಡ್ತಾಯಿದ್ರು. ಬಿ ಟ್ರ್ಯಾಕ್ ಅಂದರೆ ಬೆಂಗಳೂರು ಟ್ರಾಫಿಕ್ನ ಒಂದು ಸ್ವಲ್ಪ ಡೆವಲಪ್ ಮಾಡೋಕ್ಕೋಸ್ಕರ, ಅಪ್ಗ್ರೇಡೇಷನ್ ಮಾಡೋಕ್ಕೋಸ್ಕರ ಒಂದಷ್ಟು ಸಿಗ್ನಲ್ ಲೈಟ್ಸು, ಒಂದಷ್ಟು ಕ್ಯಾಮ್ರಾ ಅಳವಡಿಸಲಾಯಿತು ಬಿ ಟ್ರ್ಯಾಕ್ ಯೋಜನೆ ಅಡಿ. ಓಕೆನಾ, ಸಿಗ್ನಲ್ಸ್ ಅಂತ ನೋಡ್ಬೋದು ನೀವು. ಬೆಂಗಳೂರಿನ ಕೆಲವೊಂದಷ್ಟು ಜಂಕ್ಷನ್ಗಳಲ್ಲಿ VAC ಮತ್ತು MNL ಅಂತ ಇರುತ್ತೆ. VAC ಅಂದರೆ ವೆಹಿಕಲ್ ಆ್ಯಕ್ಚುಯೇಟೆಡ್ ಕಂಟ್ರೋಲ್ ಅಂತೇಳಿ, ಇನ್ನೊಂದು ML ಅಂದರೆ ಮ್ಯಾನ್ಯುವಲ್ ಅಂತ, ವೆಹಿಕಲ್ ಓವರ್ ಆ್ಯಕ್ಚುಯೇಟೆಡ್ ಕಂಟ್ರೋಲ್ ಅಂತೇಳಿ. ಅಂದರೆ ಒಂದು ಸಿಗ್ನಲ್ ಇರುತ್ತೆ. ಸಿಗ್ನಲ್ ಒಂದು ಸಪೋಸ್ ಒಂದು 4 ರೋಡ್ ಅಥವಾ 3 ರೋಡ್ ಇದ್ದಾವೆ ಅಂತ ಇಮ್ಯಾಜಿನ್ ಮಾಡಿ. ಅವಾಗ ಆ ಸಿಗ್ನಲಲ್ಲಿ
ಒಂದು ಯಾವುದೋ ಒಂದು ರೋಡಲ್ಲಿ ಹೆಚ್ಚಿಗೆ ವೆಹಿಕಲ್ಸ್ ಬರ್ತಾ ಇರ್ತವೆ, ಒಂದು ರೋಡಲ್ಲಿ ವೆಹಿಕಲ್ಸೇ ಬರ್ತಾ ಇರಲ್ಲ. ಈಗ ಏನಾಗುತ್ತೆ, ಈಗಿನ ಸಿಗ್ನಲ್ಸ್ಗಳು ಹೆಂಗಿದಾವೆ ಅಂದರೆ ಒಂದೊಂದು ಸಿಗ್ನಲ್ಸು ಎಲ್ಲದಕ್ಕೂ ಒಂದೊಂದು 30 ಸೆಕೆಂಡ್ಸ್ ಟೈಮಿಂಗ್ ಕೊಟ್ಟಿರ್ತಾರೆ. ಅದು ಅದೇ ಸರ್ಕಲಲ್ಲಿ ಮೂವ್ ಆಗ್ತಾ ಇರುತ್ತೆ. ಬಟ್ ಈ ಅಡಾಪ್ಟಿವ್ ಸಿಗ್ನಲ್ಸಲ್ಲಿ ಏನಾಗುತ್ತೆ ಅಂದರೆ ಈಗ ಯಾವುದೋ ಒಂದು ರೋಡಲ್ಲಿ ಜಾಸ್ತಿ ವೆಹಿಕಲ್ಸ್ ಬರ್ತವೆ, ಅದಕ್ಕೆ ಜಾಸ್ತಿ ಟೈಮಿಂಗ್ ಕೊಡೋದು. ಈಗ ವೆಹಿಕಲ್ ಇಲ್ಲ ಅಂದರೆ ಅದಕ್ಕೆ ಸಡನ್ನಾಗಿ ರೆಡ್ ಸಿಗ್ನಲ್ ಕೊಡೋದು. ಇದು ಅಡಾಪ್ಟಿವ್ ಸಿಗ್ನಲ್ಸ್ ಅಂತ ಬಂದಿದೆ. ಬನ್ನಿ, ಪೊಲೀಸವ್ರು ಯೂಸ್ ಮಾಡ್ತಿದ್ದ ಹಳೆ ಬೈಕ್ ಇದು. ಲೆಫ್ಟ್ ಸೈಡ್ ಬ್ರೇಕು, ರೈಟ್ ಸೈಡ್ ಗೇರ್ ಇರುವಂಥದ್ದು. ಉಲ್ಟಾ ಇವಾಗಿರೋದು ಉಲ್ಟಾ. So hello everyone, welcome to BTP's Experience Center. So this is basically a simulation tool for public. Basically, we call it as BTP Roadmaster. So it's just for children to play a game. It's a simulator, car simulator. This is for, and there is one more model called a seat belt awareness model. So you can sit on the seat here. So there will be a red color indicator. So once you put on your seat belt, it will give a green indicator which shows that where your seat belt before going anywhere. So apart from these two, there are quiz. ಸೊ ಅದು ಬಿಟ್ಟು ಇಲ್ಲಿ ಕ್ವಿಜ್ಗೆ 2 ಡಿಸ್ಪ್ಲೇ ಇಟ್ಟಿದ್ದೀವಿ. ಸೊ ಎನಿ ಕ್ವಶನ್ಸ್ ರಿಲೇಟೆಡ್ ಟು BTP ಆಗಿರಲಿ, ಸೊ ಮಕ್ಕಳಿಗೆ ಅವೇರ್ನೆಸ್ ಗೊತ್ತಾಗೋಕ್ಕೆ. ಸೊ ಇವೆರಡು ಕ್ವಿಜ್ ಪರ್ಪಸ್ ಟು ಡಿಸ್ಪ್ಲೇಸ್. ಇದು ಬಿಟ್ಟು ಒಂದು ಚಾಟ್ ಬಾಟ್ ಇದೆ. ಸೊ ಪ್ರಜ್ಞಾ ಅಂತ ಇದೆ. ಸೊ ಈ ಚಾಟ್ ಬಾಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ ಅವರ್ ಪ್ರೈಮರಿ ಡೇಟಾ ಸೋರ್ಸ್ ಅಷ್ಟಾ. ಸೊ ಇದು BTPಗೆ ಚಾಟ್ ಬಾಟ್. ಸೊ ChatGPT ವರ್ಕ್ ಆಗುತ್ತಲ್ಲ ಅದೇ ಥರ ವರ್ಕ್ ಆಗುತ್ತೆ, ಬಟ್ ಬೇಸ್ಡ್ ಆನ್ ಅವರ್ ಓನ್ ಪ್ರೈಮರಿ ಡೇಟಾ ಸೋರ್ಸ್. ಏನೇ ಟ್ರಾಫಿಕ್ ರಿಲೇಟೆಡ್ ಕ್ವಶನ್ ಕೇಳಿದ್ರೆ, ಹಿಸ್ಟಾರಿಕಲ್ ಡೇಟಾ ಆಗಿರ್ಬೋದು, ಪ್ರೆಸೆಂಟ್ ಡೇ ಸಿನಾರಿಯೋ ಆರ್ ಎಲ್ಸ್ ಫ್ಯೂಚರ್ ಪ್ರೆಡಿಕ್ಷನ್ ಸಹ ಮಾಡುತ್ತೆ. ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಾದ್ರು ಕ್ವಶನ್ ಕೇಳಬೇಕಂದ್ರೆ ಇಲ್ಲಿ ಮೈಕ್ ಬಟನ್ ಇದೆ, ಕ್ಲಿಕ್ ಮಾಡಿ. ಎಸ್. ಪ್ರಜ್ಞಾ ಆರ್ಕೇಡಿಸ್ ನಿರ್ಮಿಸಿದ ಬೆಂಗಳೂರಿನ ಸಂಚಾರ ವ್ಯವಸ್ಥೆಗಳಲ್ಲಿ ವಿಶೇಷ ಪರಿಣತಿ ಹೊಂದಿರುವ ಒಬ್ಬ ತಜ್ಞ ಸಂಚಾರ ಎಂಜಿನಿಯರ್. ಬೆಂಗಳೂರು ಟ್ರಾಫಿಕ್ ಪೊಲೀಸರೊಂದಿಗೆ BTP ಸೇರಿ ನಗರದಲ್ಲಿ ಸಂಚಾರ ನಿರ್ವಹಣೆಗೆ ಒಳನೋಟಗಳು ಮತ್ತು ಪರಿಹಾರಗಳನ್ನು ಒದಗಿಸುತ್ತಿದ್ದೇನೆ. ಸವಾರರು ಮತ್ತು ಹಿಂಬದಿಯ ಆಸನದಲ್ಲಿರುವ ಪ್ರಯಾಣಿಕರಿಬ್ಬರಿಗೂ ಅನ್ವಯವಾಗುವ ಕಾನೂನಿನ ಪ್ರಕಾರ ಬೆಂಗಳೂರಿನಲ್ಲಿ ಹೆಲ್ಮೆಟ್ ಧರಿಸದಿದ್ದಕ್ಕಾಗಿ 500 ರೂಪೀಸ್ ದಂಡ ವಿಧಿಸಲಾಗುತ್ತದೆ. ಲೋಡ್ ಆಗ್ತಿದೆ ಅಂತ ಇದೆ. ಹೌದಾ, ನೀವು ಡಿಸ್ಪ್ಯೂಟ್ ರೈಸ್ ಮಾಡ್ಬೋದು ಹಂಗಾದ್ರೆ. ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಯೂಟ್ ಅನ್ನೋ ಆಪ್ಷನ್ ಇದೆ. ಓಕೆ, ನೀವು ಡಿಸ್ಪ್ಯೂಟ್ ರೈಸ್ ಮಾಡ್ಬೋದು. ಸೊ ಡಿಸ್ಪ್ಯೂಟ್ಗೆ ಹೋಗಿ ಇಲ್ಲಿ ನಿಮ್ಗೆ ಆಪ್ಷನ್ ಇರುತ್ತೆ. ಇದೇನಾ ಮೈ ನಂಬರ್ ಪ್ಲೇಟ್ ಹ್ಯಾಸ್ ಬಿನ್ ಇನ್ಕರೆಕ್ಟ್, ಕರೆಕ್ಟಾ? ಫೈನ್. ಸೊ ನಿಮ್ಗೆ ಇಲ್ಲೇ ನಿಮ್ಮದು ನೋಡ್ಕೋಬೋದು. ಇಲ್ಲಿ ಪ್ರೊಸೆಸ್ ಸ್ಟೇಟಸ್ಸು ಸಹ ತೋರಿಸೋದು. ಏನೇನು ಪೇ ಮಾಡೋಂಗಿದೆ ಇಲ್ಲೇ ಪೇನೋ ಮಾಡ್ಬೋದು. ಅಪಾರ್ಟ್ ಫ್ರಮ್ ದಿಸ್ ನಿಮಗೆ ಇನ್ನೊಂದು ಟ್ರಾಫಿಕ್ ಅಡ್ವೈಸರಿ ಅಂತ ಕಾಲಮ್ ಇದೆ. ಸೊ ಎನಿ ಅಡ್ವೈಸರೀಸ್ ಗಿವನ್ ಬೈ ಪೊಲೀಸ್ ಪರ್ಸನ್ಸ್. ಸೊ ಅದು ನಿಮಗೆ ಇಲ್ಲೇ ನೋಡ್ಕೋಬೋದು, ಇನ್ಕ್ಲೂಡಿಂಗ್ ಮ್ಯಾಪ್. ಸೊ ಏನು ಇವೆಂಟ್ ನಡೀತಿದೆ ಅಂದರೆ ನಿಮಗೆ ನಿಮ್ಮ ಸುತ್ತಮುತ್ತ ಏನೇನು ಇವೆಂಟ್ ನಡೀತಿದೆ ಪ್ರತಿಯೊಂದು ಇಲ್ಲೇ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ನೀವು ಯಾವುದನ್ನ ಒಂದು ಕ್ಲಿಕ್ ಮಾಡಿದ್ರೆ ಅದ್ರದ್ದು ಅಡ್ವೈಸರಿ ಸಹ ಡೌನ್ಲೋಡ್ ಮಾಡಿಕೊಂಡು ವ್ಯೂ ಮಾಡ್ಕೋಬೋದು. ಸೊ ಇಷ್ಟೊತ್ತು ನೀವು ಮ್ಯೂಸಿಯಂ ನೋಡಿದ್ರಲ್ಲ, ಇವಾಗ ಕಾನ್ಫರೆನ್ಸ್ ಹಾಲಿಗೆ ಬಂದಿದ್ದೀವಿ ಎಲ್ಲರೂ. ಸೊ ಇವಾಗ ಇಲ್ಲಿ ಕಮಿಷನರ್ ಬರ್ತಾರೆ. ಸೊ ಹಾಗಾಗಿ ನೋಡಿ, ಫೈನು ಎಲ್ಲೆಲ್ಲಿ ಬೀಳುತ್ತೆ ಗಾಡಿದು ಇಲ್ಲಿಂದನೇ. ಸೊ ಲೈವಲ್ಲಿ ಎಷ್ಟು ಟೆಲಿಕಾಸ್ಟ್ ಆಗ್ತದೆ ನೋಡಿ. ಈ ವೈಲೇಷನ್ ಮಾಡಿದ್ರೆ ಟಕ್ ಅಂತ ಇಲ್ಲಿ ಕ್ಯಾಪ್ಚರ್ ಆಗಿ ಫೈನ್ ಬೀಳುತ್ತೆ. These are around 7,500 there in the city. This view we can see in the command center also. There is a new building is there behind the Commissioner of Police building. So there also same view is here also. ಸೊ ಎಲ್ಲ ಫೈನ್ಸ್ಗಳು ನಿಮ್ಮ ಗಾಡಿಗೆ ಬೀಳೋದು ಈ ಜಾಗದಿಂದನೇ. ಸೊ ಕ್ಯಾಮ್ರಾಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಆದಮೇಲೆ ನಿಮಗೆ ಫೈನ್ ಬೀಳುತ್ತೆ. ಸೊ ಇಲ್ಲಿ ಏರಿಯಾ ವೈಸು ಎಲ್ಲನೂ ಸ್ಪ್ಲಿಟ್ ಮಾಡಿ ಆ ಏರಿಯಾದಲ್ಲಿ ಕರೆಕ್ಟಾಗಿ ಫೈನ್ ಹಾಕ್ತಾರೆ. ಜೊತೆಗೆ ಡ್ರೋನ್ ಶಾಟು ಇದ್ದಾವೆ. ಸೊ ಡ್ರೋನ್ ಶಾಟು ಎಲ್ಲೆಲ್ಲಿ ನಮಗೆ ನೋಡೋಕ್ಕಾಗಲ್ಲ, ಅವರು ಡ್ರೋನ್ ಶಾಟ್ ಮುಖಾಂತರನೂ ಬಿಡ್ತಾರೆ. ಸೊ ಸಿಗ್ನಲ್ ಜಂಪ್ ಮಾಡಿದ್ರೆ ಅಲ್ಲಿ ಆಗಿಲ್ಲ ಅಂತಂದರೆ ಅಲ್ಲಿ ಮುಂದೆ ಡ್ರೋನ್ ಇಟ್ಟಿರ್ತಾರೆ, ಡ್ರೋನಲ್ಲಿ ಕ್ಯಾಪ್ಚರ್ ಆಗ್ತೀರಾ. 150 ಕ್ಯಾಮ್ರಾ ಫಿಕ್ಸ್ ಮಾಡಿದ್ವಿ. ಈ 50 ಜಂಕ್ಷನ್ಸ್ ಅಲ್ಲಿ 50 ಜಂಕ್ಷನ್ಸ್ ಅಲ್ಲಿ 7 ಟೈಪ್ ಆಫ್ ಟ್ರಾಫಿಕ್ ವೈಲೇಷನ್ ಅದು ಕ್ಯಾಚ್ ಮಾಡುತ್ತೆ. ಡೇ ಅಂಡ್ ನೈಟ್ ಕ್ಯಾಚ್ ಮಾಡಿ ನಮಗೆ ವ್ಯಾಲಿಡೇಷನ್ ಕಳಿಸ್ಕೊಡ್ತೀವಿ. ಇವರೆಲ್ಲ ವ್ಯಾಲಿಡೇಷನ್ ಮಾಡ್ತಾ ಇರೋದು. ಅದೇನ್ ಬರ್ತಾ ಇದೆ ಅದನ್ನೆಲ್ಲ ವ್ಯಾಲಿಡೇಷನ್ ಕರೆಕ್ಟ್ ಆಗಿದೆಯಾ, ಅದು ಏನ್ ಪೇರ್ ಕೊಡ್ತಾ ಇರೋಂತಹ ವ್ಯೂಸ್ ಕರೆಕ್ಟ್ ನೋಡಿ. ಇವರು ಸೀಟ್ ಬೆಲ್ಟ್ ಹಾಕಿಲ್ಲ ನೋಡಿ, ಅಲ್ಲಿ ಮಗು ಸೀಟ್ ಬೆಲ್ಟ್ ಹಾಕಿಲ್ಲ, ಅಲ್ಲಿ ತೋರಿಸುತ್ತೆ ಸೀಟ್ ಬೆಲ್ಟ್ ನಂಬರ್ ಪ್ಲೇಟ್.
It's a live, 24/7 live. It is being lively captured. For example, no helmet. You can see the particular person is not wearing an helmet. ಸೊ ನಿಮಗೆ ಅಲ್ಲಿ ತೋರಿಸಿದ್ದು ಮೂಮೆಂಟು ಟ್ರಾಫಿಕ್ದು ಅದು ಇದು, ಬಟ್ ಈ ಸೆಕ್ಷನಲ್ಲಿ ನಿಮಗೆ ಫೈನ್ ಹಾಕೋದು ಹೀಗೆ ನೋಡಿ, ಫೈನ್ ಬೀಳುತ್ತೆ. ಇವಾಗ ಅದು ಝೀಬ್ರಾ ಕ್ರಾಸಿಂಗ್ ಮೇಲೆ ನಿಂತಿರೋದು ಫೈನ್ ಬೀಳುತ್ತೆ. ಸೊ ಈ ರೀತಿ ಇಲ್ಲಿ ಫೈನ್ ಹಾಕ್ತಾರೆ. ಅದೇನೋ ಟ್ರಾಫಿಕ್ ಪೊಲೀಸ್ ಒಂದು ಕ್ಯಾಮ್ರಾ ಹಾಕೊಂಡಿರ್ತಾರಲ್ಲ, ಅದು ಲೈವ್ ಕ್ಯಾಪ್ಚರ್ ಆಗ್ತದೆ ನೋಡಿ ಅಲ್ಲಿ ಆ ವಿಡಿಯೋ. ಸೊ ಯಾರ್ಯಾರಿದ್ದಾರೆ ನೋಡಿ, ಡಿಗ್ರಿ, ಶ್ರೀಹರಿ, ಗೌತಮ್ ನಾಯ್ಡು ಅವರು. ನೀವಿಬ್ಬರು ಹೆಸರು ಕನ್ಫ್ಯೂಷನ್, ಸಡನ್ನಾಗಿ ಬೈಕ್ ಬರಲಿಲ್ಲ ನನಗೆ. ಗೋಲ್ಡನ್ ಥ್ರೋಟಲರ್ ಅವರು, K09 ಅವರು, ಲೆಕ್ಕಿ ಗೋಸ್ವಾಮಿ ಅವರು, KB ಬೈಕರ್ ಅವರು, ಇಷ್ಟು ಜನ ಇದ್ವಿ. ಸೊ ಮೀಟಿಂಗ್ ಎಲ್ಲ ಆಯಿತು. ಇವಾಗ ಒಂದು ಸ್ಮಾಲ್ ಬ್ರೇಕ್. ಸೊ ನೋಡಿದ್ರಲ್ಲ ಟ್ರಾಫಿಕ್ ಫೈನ್ ಎಲ್ಲ ಯಾವ ಥರ ಬೀಳುತ್ತೆ, ಹೆಂಗೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ, ಜೊತೆಗೆ ವೀಲಿಂಗ್ನ ಅವಾಯ್ಡ್ ಮಾಡಿ. ಇನ್ನು ಮುಂದೆ ನಾವು ಸಹ ಡಿಪಾರ್ಟ್ಮೆಂಟ್ ಜೊತೆಗೆ ಕೈ ಜೋಡಿಸಿ ಮುಂದೆ ಮಾಡುವಂಥ ವೈಲೇಷನ್ಗಳಾಗಿರ್ಬೋದು, ವೀಲಿಗಳಾಗಿರ್ಬೋದು ಎಲ್ಲನೂ ನಾವು ಕ್ಯಾಪ್ಚರ್ ಮಾಡಿ ಎಲ್ಲನೂ ನಾವು ಡಿಪಾರ್ಟ್ಮೆಂಟಿಗೆ ಕಳಿಸ್ತೀವಿ. ಎಚ್ಚರವಾಗಿರಿ, ದಯವಿಟ್ಟು ಇದನ್ನೆಲ್ಲ ಸರ್ಕಸ್ನ ಮಾಡೋಕ್ಕೆ ಹೋಗಬೇಡಿ, ಜವಾಬ್ದಾರಿಯುತವಾಗಿ ರೈಡ್ನ ಮಾಡಿ. ಸೊ ಎವ್ರಿ ಟೈಮ್ ನಾವು ಬೈಕರ್ಸ್ ಆಗಿ ನಿಮಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದೇ ಈ ಥರ ವಿಷಯದಲ್ಲಿ. ಸೊ ದಯವಿಟ್ಟು ಹುಷಾರಾಗಿ ಜಾಗೃತರಾಗಿ ಬೈಕ್ ರೈಡ್ ಮಾಡಿ. ಏನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇವತ್ತು ನನಗಂತೂ ಖುಷಿ ಆಯಿತು. ಸೊ ಎಲ್ಲ ಕ್ರಿಯೇಟರ್ಸ್ ಜೊತೆಗೆ ಕಮಿಷನರ್ ಅವ್ರನ್ನು ಮೀಟ್ ಮಾಡಿದ್ದು. ಸೊ ಸಿಗೋಣ ಇದೇ ಥರ ವೀಡಿಯೋಸ್ ಒಂದಿಗೆ. ಬಾಯ್.